ನೋಡಿ ಸರ್, ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನಲ್ಲಿ ಆಗುವಂಥ ಒಂದು ಪರಿಸ್ಥಿತಿ. ಕೇಪು ಗ್ರಾಮದ ಖುದ್ದು ಬದವಿನಲ್ಲಿ ಇದು ನಮ್ಮ ಎಸ್ ಟಿ ಜನಾಂಗದವರು. ನಾವು ಎಸ್ ಟಿ ದಲಿತರು, ಎಷ್ಟು ಪರಿಶಿಷ್ಟ ವರ್ಗದ ಪಂಗಡದವರು, ದಲಿತ ಜನಾಂಗದವರಿಗೆ ಆಗುವಂಥ ದೌರ್ಜನ್ಯಲ್ಲಿ ಇದು ಎಲ್ಲ ನಮ್ಮ ಸರ್ಕಾರದಿಂದ ನಮಗೆ ಕೊಟ್ಟಂಥ ಜಾಗ. ಇದು ನಮ್ಮ ಇದರಲ್ಲಿ ಇರ್ತದೆ. ಇದು ಎಲ್ಲ ದಾಖಲಾ ಪತ್ರಗಳು ನಮ್ಮಲ್ಲಿ ಇರ್ತದೆ. ಇದೇ ನಮ್ಮ ಹತ್ತಿರದ ಇವರು ಇಲ್ಲೇ ಖುದ್ದು ಹತ್ತಿರದ ನಮ್ಮ ಅಬ್ದುಲ್ ಕುಂಜಿ ಎಂಬವರು, ಮುಸಬೇರಿ ಅವರ ಮಗ ಅಬ್ದುಲ್ ಕುಂಜಿ ಎಂಬವರು ನಮ್ಮ ಮೇಲೆ ಮಾಡುತ್ತಿರುವಂಥ ದೌರ್ಜನ್ಯ. ಇದನ್ನು ಯಾರು ನೋಡುವವರಿಲ್ಲ. ನಾವು ಸ್ಥಳಕ್ಕೆ ಹೋಗುವಾಗ ನೋಡಿ, ಈ ರೀತಿಯ ಒಂದು ದೌರ್ಜನ್ಯ ನಮ್ಮ ಮೇಲೆ ಮಾಡ್ತಾ ಇದ್ದಾರೆ. ನೋಡಿ, ಈ ಮರವೆಲ್ಲ ಕಡಿದಿದ್ದಾರೆ. ಇದು ಇದು ಕುತ್ತಿ ಇದು ಇದು ಕುತ್ತಿ ಬಾ ನೋಡಿ, ಇಲ್ಲಿ ಅಕ್ರಮವಾಗಿ ಮರವನ್ನು ಕಡಿದಿದ್ದಾರೆ. ಮರವನ್ನೆಲ್ಲ ಕಡಿದು ನೋಡಿ, ಈಗ 2-3 ಜನ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಯಾರು ಗೊತ್ತಿಲ್ಲ ಅವರು. ಮತ್ತು ನೋಡಿ, ಎಲ್ಲ ಮರ ಎಲ್ಲ ಕಟ್ಟಿದ್ದಾರೆ. ಇದೆಲ್ಲ ನಮ್ಮ ಜಾಗವೇ. ಇತ್ತು ದೇವ ಪೂರ ಚಮಾರತ ಮಾಡಿಸಿಕೊಳ್ಳ. ನೋಡಿ, ಇಲ್ಲಿ ಮರ ಕಡ್ದಿದ್ದನ್ನು ಮರ ಇದೆಯಾ ನೋಡಿ, ಇದು ನಮ್ಮ ಜಾಗದಲ್ಲಿ ಕಟ್ಟಂಥ ಹಲಸಿನ ಮರ, ದೊಡ್ಡದಾದ ಮರ. 2-3 ಪೀಸ್ ಒಳಗಡೆ ಬಲ್ಲೆಯಲ್ಲಿ ಮುಚ್ಚಿ ಹಾಕಿದ್ದಾರೆ. ಅದನ್ನು ನಾವು ಇದನ್ನೇ ಮೊನ್ನೆ ನಮ್ಮ ಉಕ್ಕುಡ ಫಾರೆಸ್ಟ್ ಅವರಿಗೆ ತಿಳಿಸಿದ್ದೇವೆ. ಆದರೂ ಸಹ ಅವರು ಸಹ ಬಂದು ನೋಡಿ ಹೋಗಿದ್ದಾರೆ ಅಷ್ಟೇ, ಅವ್ರದ್ದು ಯಾವುದೇ ಕ್ರಮ ಮಾಡಲಿಲ್ಲ. ನಾವು ಜಾಗಕ್ಕೆ ಹೋದರೆ ಅವರು ಪೊಲೀಸರನ್ನು ತಂದು ಇಲ್ಲಿ ನಮ್ಮ ಮೇಲೆ ಬಲವಂತವಾಗಿ ನಮ್ಮನ್ನು ಇಲ್ಲಿ ಓಡಿಸುವಂಥ, ನಮಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನೋಡಿ, ಈಗ ಇಲ್ಲಿ 2-3 ಜನ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲ, ಅವರು ಅಡಗಿದ್ದಾರೆ. ನಾವು ಬರುವಾಗ ಅವರು ಹೋಗೋದು, ಮತ್ತು ನಾವು ಹೋಗುವಾಗ ನಮ್ಮನ್ನು ಓಡಿಸಿ ನಮ್ಮ ಮೇಲೆ ಇದು ದೌರ್ಜನ್ಯ ಮಾಡೋದು, ಮತ್ತು ನಮ್ಮ ಮೇಲೆ ಪೊಲೀಸರನ್ನು ತಂದು ನಮ್ಮ ಜಾಗಕ್ಕೆ ಹೋಗುವಾಗ ನಮ್ಮನ್ನು ಓಡಿಸುವುದು. ಮತ್ತು ಎಲ್ಲ ಯಾವುದೇ ಅಧಿಕಾರಿಗಳು ಬಂದರೂ ಸಹ ಇವರ ಹಣದ ಬಲದಿಂದ ಅವರನ್ನು ಹಿಡಿದುಕೊಂಡು ನಮ್ಮ ಮೇಲೆ ದೌರ್ಜನ್ಯ ಮಾಡುವಂಥ ಪರಿಸ್ಥಿತಿ. ನೋಡಿ, ನಮ್ಮ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಬಂಟ್ವಾಳ ತಾಲೂಕಿಗೆ ಕೇಪುರಮದ ಗುದ್ದು ಬದಿಯನ್ನು ಆಗುವಂಥ ಒಂದು ನಮ್ಮ ದಲಿತರ ಆದಂಥ ನಮ್ಮ ಈ ಮರಾಠಿ ಸಂಘದ ನಮಗೆ ಆಗುವಂಥ ಒಂದು ಪರಿಸ್ಥಿತಿ. ನೋಡಿ, ಇಲ್ಲಿ ಯಾರು ಕೇಳುವುದಿಲ್ಲ. ಯಾವುದೇ ಅಧಿಕಾರಿಗಳು ಇದಕ್ಕೆ ಬರುವವರಂತಿಲ್ಲ. ನಾವು ಹೋದರೂ ಎಲ್ಲ ಅವರ ಕಡೆಯಲ್ಲೇ ಮಾತಾಡೋದಲ್ಲದೆ ನಮಗೆ ಯಾವುದೇ ಅವರ ಒಂದು ಸ್ಪಂದನೆ ಇಲ್ಲ. ಇದೆಲ್ಲ ನಮ್ಮ ಜಾಗ. ಇದು ಅಲ್ಲದೆ ನಮಗೆ ಇದು ಎಷ್ಟೋ ವರ್ಷದ ಮುಂಚೆ ನಮ್ಮ ದರ್ಖಾಸ್ತಾದಂಥ ಜಾಗ. ಇದು ನಮ್ಮ ಹಿರಿಯರ ಜಾಗ. ಇದು ನಾವು ಎಷ್ಟು ಜನ ಇದು ದಲಿತರು ಈ ರೀತಿ ನೋಡಿ ಕೆಲಸ ಮಾಡ್ತಾಯಿದ್ದೀವಿ. ನಾವು ಬಂದು ಹೇಳಿದರೆ ಅವರು ಇಲ್ಲಿಂದ ಯಾವುದೇ ಮಾಡುವಂಥ ಪರಿಸ್ಥಿತಿ ಇಲ್ಲ. ಅವರು ಈ ರೀತಿಯ ಒಂದು ದೌರ್ಜನ್ಯ ನೋಡಿ, ಇದೆಲ್ಲ ನಮ್ಮ ಜಾಗ. ಇದೆಲ್ಲ ಆಗುವಂಥ ಪರಿಸ್ಥಿತಿ ನೋಡಿ. ಇದನ್ನು ಇನ್ನಾದರೂ ಸ್ವಲ್ಪ ನಮಗೆ ಏನಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ಯಾವುದೇ ಇದು ನಮ್ಮ ಜಿಲ್ಲಾಧಿಕಾರಿಗಳ AC ಅವರ ಅಥವಾ ಶಾಸಕರ ಯಾವುದಾದ್ರೂ ಒಂದು ರೀತಿಯ ನಮಗೆ ಈ ಜಾಗಕ್ಕೆ ಇವರು ಮಾಡುವಂತಹ ದೌರ್ಜನ್ಯಕ್ಕೆ ಯಾವುದಾದ್ರೂ ಒಂದು ಸ್ಪಂದನೆ ನೀಡಬೇಕಂತ ನಿಮ್ಮಲ್ಲಿ ಕೇಳಿಕೊಳ್ತೇವೆ. ಇಂಥ ನಮ್ಮ ಈ ಕರ್ನಾಟಕದಲ್ಲಿ ಆಗುವಂಥ ನಮ್ಮಂಥ ದಲಿತರಿಗೆ ಆಗುವಂಥ ಅನೇಕ ಈ ದೌರ್ಜನ್ಯಗಳು ನಡೀತಾ ಇವೆ. ಆದರೂ ಸಹ ಅದನ್ನು ಕೇಳುವವರು ಯಾರೂ ಇಲ್ಲ. ಎಲ್ಲ ಇಲಾಖೆಗಳಿಗೆ ಹೋದರೂ ಅವರ ಪರವಾಗಿ ಮಾತಾಡೋದು. ಯಾವುದೇ ಇಲಾಖೆ ಕಂದಾಯ ಇಲಾಖೆಗಳು ಹೋದರೂ ಅವರ ಪರವಾಗಿ ಮಾತಾಡೋದು. ಇದನ್ನೆಲ್ಲ ಸ್ವಲ್ಪ ನೋಡಿ ಗೊತ್ತಾಗ್ತದೆ. ನಮ್ಮ ದಲಿತರಿಗೆ ಆಗುವಂಥ ನಮ್ಮ ಕರ್ನಾಟಕದ ಈಗ ಮಾನ್ಯ ಮುಖ್ಯಮಂತ್ರಿಗಳೇ ನಮ್ಮ ದಲಿತರಾಗಿದ್ದಾರೆ. ಆದರೂ ಸಹ ನಮ್ಮ ದಲಿತರಿಗೆ ಈ ರೀತಿಯ ದೌರ್ಜನ್ಯ ಆಗುವುದನ್ನು ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಮಗೆ ಭಾರಿ ಬೇಸರವಾಗಿದೆ. ದಯವಿಟ್ಟು ನಮಗೆ ಇದಕ್ಕೆ ಒಂದು ಪರಿಹಾರ ನೀಡಬೇಕಂತದ್ದು ಎಲ್ಲ ಕಂದಾಯ ಅಧಿಕಾರಿಗಳು ಹಾಗೂ ಎಲ್ಲ ಜಿಲ್ಲಾಧಿಕಾರಿ ಆಗಿರ್ಬೋದು ಎಲ್ಲ ಅಧಿಕಾರಿಗೆ ನಾವು ಬೇಡ್ತಿರುವಂಥ ಒಂದು ಮಾಡೋದು ಮನವಿದು.